Hello everyone. Today I am discussing about limits chapter exercise 13.1. So most important ಈ ಮೂರು ಪ್ರಾಬ್ಲಮ್ಸ್ ಅಲ್ಲಿ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಮೇಲೆ ಮೂರು ಬಿಡಿಸಿದ್ದೆ. ಈ ವಿಡಿಯೋದಲ್ಲಿ ಇವು ಮೂರು ಬಿಡಿಸ್ತಾ ಇರೋದು. ಡಿಫ್ರೆನ್ಸಿಯೇಷನ್ ಆಫ್ sin x ಅಂದ್ರೆ cos x, ಡಿಫ್ರೆನ್ಸಿಯೇಷನ್ ಆಫ್ cos x ಅಂದ್ರೆ ಮೈನಸ್ sin x, ಡಿಫ್ರೆನ್ಸಿಯೇಷನ್ ಆಫ್ tan x ಅಂದ್ರೆ ಯಾವುದು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ. ಈಗ ಇಲ್ಲೇನದ ಡಿಫ್ರೆನ್ಸಿಯೇಷನ್ ಆಫ್ ಕಾಟ್ ಎಕ್ಸ್ ಈಕ್ವಲ್ ಟು ಮೈನಸ್ ಕೋಸ ಸ್ಕ್ವೇರ್ ಎಕ್ಸ್ ಟು ಆಗಬೇಕು. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಎಕ್ಸ್ ಅಂದ್ರೆ ಟ್ಯಾನ್ ಎಕ್ಸ್ ಇಂಟು ಸೆಕೆಂಡ್ ಎಕ್ಸ್ ಆಗ್ತದ. ಥರ್ಡ್ ಒನ್ ಡಿಫ್ರೆನ್ಸಿಯೇಷನ್ ಆಫ್ ಕೋಸೆಕ್ ಎಕ್ಸ್ ಈಕ್ವಲ್ ಟು ಮೈನಸ್ ಕೋಸೆಕ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಆಗ್ತದ. ಇದು ಬಹಳ ಇಂಪಾರ್ಟೆಂಟ್ ಇವು 6 ಫಾರ್ಮುಲಾ. ನಿನ್ನೆ 3 ಬಿಡಿಸಿದ್ರಿ, ಇವತ್ತಿನ ವಿಡಿಯೋದಲ್ಲಿ 3 ಅದಾವ ಪ್ರಾಬ್ಲಮ್ಸ್ ಅಲ್ಲಿ. ಇಲ್ಲೇ ಫಸ್ಟ್ ನೋಡಿ ಏನದ ಕಂಡೀಷನ್ಸ್ ಅಲ್ಲಿ ಫಸ್ಟ್ ಕ್ಲಿಯರ್ ಮಾಡ್ಕೊಡ್ರಿ. ಇಲ್ಲೇ ಫಸ್ಟ್ ಹೌದಾ, ಇಲ್ಲೇ ಫಸ್ಟ್ ಹೆಂಗ್ ಯೂಸ್ ಮಾಡ್ತೀವಿ ಅಂತ ಇಲ್ಲೇ ಬರೆದಿರ್ತಾನೆ. ಡಿಫ್ರೆನ್ಸಿಯೇಟ್ ಅಥವಾ ಡೆರಿವೇಟಿವ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಇಲ್ಲೇ ಇನ್ನೊಂದ್ ತರನು ಬರೀತಾರೆ, ಅಂದ್ರೆ ಡಿಫ್ರೆನ್ಸಿಯೇಟ್ ಯಾವುದು ಕಾಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಶಾರ್ಟ್ ಫಾರ್ಮ್ WR2TO ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅನ್ನ, ಫ್ರಮ್ ಯಾವುದು ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಅಂತ ಈ ತರನು ಕೊಡ್ತಾರ ಬರೀ. ಹೌದಾ, ನೀನು ಕೊಟ್ಟಿದ್ದಾನೆ ಕಂಪ್ಯೂಟ್ ದ ಡೆರಿವೇಟಿವ್ ಆಫ್ ಅದು ಆ ತರನು ಕೊಡಬಹುದು. ಕ್ಲಿಯರ್ ಆಗ್ತದ್ರಿ ಕಂಡೀಷನ್ಸ್ ಅಲ್ಲೇ. ಈಗ ಕಾಟ್ ಎಕ್ಸ್ ನ ಯಾವ ತರ ಪ್ರೂವ್ ಮಾಡ್ಬೇಕು ಅನ್ನೋದು ಸಾಲ್ವ್ ಮಾಡೋಣ. ಈಗ ಫಸ್ಟ್ ನೋಡಿ, ಈಗ ಸ್ವಲ್ಪ ಕೇರ್ಫುಲ್ ನೋಡ್ರಿ ಸ್ಟೂಡೆಂಟ್ಸ್. ಯಾವುದು ಪ್ರೂಫ್ ನೋಡ್ರಿ ಏನದ ರೀ, ಡಿಫ್ರೆನ್ಸಿಯೇಟ್ ಅಥವಾ ಡೆರಿವೇಟಿವ್ ಕಾಟ್ ಎಕ್ಸ್ ಅಂತದ. ಹೌದಾ, ಅದನ್ನ ನಾ ಏನ್ ಮಾಡ್ತೀನಿ, ಲೆಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕಾಟ್ ಎಕ್ಸ್ ಕಾಮಾ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಈಕ್ವಲ್ ಟು ಕಾಟ್ ಆಫ್ ಎಕ್ಸ್ ಪ್ಲಸ್ ಎಚ್. ಓಕೆ, ಸಿಯರ್ ನೆಕ್ಸ್ಟ್ ಫಾರ್ಮುಲಾ f dash of x limit h tends to 0 f of x plus h minus f of x divided by h. Here so limit h tends to 0 f of x plus h ಅಂದ್ರೆ ಏನಂದ್ರೆ cot of x plus h minus f of x ಅಂದ್ರೆ cot x divided by h. Okay, so limit h tends to 0 ಈ 1 by h ಅನ್ಕತನ ಹೊರ ಬರ್ದಿರ್ತೀನಿ. ಸೊ cot of x plus h minus ಯಾವುದು cot x ಆಗ್ತದೆ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಸೊ ಲಿಮಿಟ್ h tends to 0 1 by h cot ಅಂತಂದ್ರೆ cos of x plus h divided by sin of x plus h minus cos x divided by sin x. ನೋಡ್ರಿ ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಲಿಮಿಟ್ h tends to 0 1 by h. ಓಕೆ, LCM ಅಂತೂ ಏನಾಗ್ತದ, sin of x plus h into sin x. ಇಲ್ಲಿ ಏನಾಗತ್ತೆ ನೋಡ್ರಿ, sin x into cos x plus h minus ಯಾವುದು cos x into sin of x plus h
ಓಕೆ ಬ್ರಾಕೆಟ್ ಕಂಪ್ಲೀಟ್. ಫಾರ್ಮುಲಾ ನೋಡ್ರಿ, ಒಂದು ಫಾರ್ಮುಲಾ ಆಗುತ್ತದ sin a cos b ಮೈನಸ್ cos a sin b ಅಂದ್ರೆ ಯಾವುದು ಸೈನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ. ಅಬ್ಸರ್ವ್ ಮಾಡ್ರಿ, ಈ ಫಾರ್ಮುಲಾ ಇಲ್ಲಿ ಬರುತ್ತೆ ನೋಡ್ರಿ, ಸೈನ್ ಎ ಮೈನಸ್ ಬಿ ಈಕ್ವಲ್ ಟು sin a cos b minus cos a into sin b. ಈ ಫಾರ್ಮುಲಾ ಯಾವುದು ಟ್ರಿಗ್ನೋಮೆಟ್ರಿಯಲ್ಲಿ ಕಾಂಪೌಂಡ್ ಆಂಗಲ್ ಅಥವಾ ಡಿಫರೆನ್ಸ್ ಸಮ್ ಅಂಡ್ ಡಿಫರೆನ್ಸ್ ಆಫ್ ಟು ಆಂಗಲ್ಸ್ ಆ ಪ್ರಾಬ್ಲಮ್ಸ್ ಅಲ್ಲೇ ಕಲಿತೀರಿ. ಓಕೆ, ಈಗೇನಾಗತ್ತೆ ನೋಡ್ರಿ, ಇಲ್ಲಿ ಎ ಅಂತಂದ್ರ ಎಕ್ಸ್ ಅನ್ನಂಗ, ಬಿ ಅಂದ್ರ ಎಕ್ಸ್ ಪ್ಲಸ್ ಎಚ್ ಅನ್ನಂಗ. ಸ್ಟೂಡೆಂಟ್ಸ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಈ ಫಾರ್ಮುಲಾ ಯಾವುದು ಸೈನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಯಾವುದು ಸೈನ್ ಎ ಇಂಟು ಕಾಸ್ ಬಿ ಮೈನಸ್ ಕಾಸ್ ಎ ಇಂಟು ಸೈನ್ ಬಿ. ಇಲ್ಲಿ ಎ ಅಂತಂದ್ರ ಎಕ್ಸ್ ಅದ, ಬಿ ಅಂತಂದ್ರ ಎಕ್ಸ್ ಪ್ಲಸ್ ಎಚ್ ಅದ. ಇಲ್ಲಿ ಏನಲ್ಲ ಅಪ್ಲೈ ಮಾಡಬೇಕಾಗ್ತದ ಫಾರ್ಮುಲಾ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಸೈನ್ ಆಫ್ ಅಬ್ಸರ್ವ್ ಇನ್ನ ಬರೀತಾ ಇರೋದು ಲಿಮಿಟ್ ಎಚ್ ಟೆನ್ಸ್ ಟು 0 1 ಬೈ ಎಚ್ ಏನಾಗ್ತದ ಸೈನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಎಚ್ ಬ್ರಾಕೆಟ್ ಕಂಪ್ಲೀಟ್ ಏನದ ಫಾರ್ಮುಲಾ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎಚ್ ಅದ ಇಂಟು ಸೈನ್ ಎಕ್ಸ್. ಅಬ್ಸರ್ವ್ ಮಾಡಿ, ನಾ ಬರೀತಾ ಇರೋದು ಸೈನ್ ಆಫ್ ಎ ಮೈನಸ್ ಬಿ. ಒನ್ಸ್ ಅಗೇನ್ ರಿಪೀಟ್ ಬರೀತಾ ಇರೋದು ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಹೌದಾ, ನಾ ಆಗಲೇ ಹೇಳಿದ್ನಲ್ಲ, ಎ ಅಂದ್ರ ಎಕ್ಸ್, ಬಿ ಅಂತಂದ್ರ ಎಕ್ಸ್ ಪ್ಲಸ್ ಎಚ್. ಕ್ಲಿಯರ್ ಆಗ್ತದೆ ಈ ಕಂಡೀಷನ್ಸ್. ಈಗ ನೆಕ್ಸ್ಟ್ ನೋಡ್ರಿ, ಸೊ ಲಿಮಿಟ್ h tends to 0 1 by h sin of x minus ಇಂದ ಗುಣಾಕಾರ ಮಾಡಿದ್ರೆ minus x minus h divided by sin of x plus h into sin x plus x minus x get cancels. Okay, so limit h tends to 0 1 by h ಏನಾಗ್ತದ ಸೈನ್ ಆಫ್ ಮೈನಸ್ ಎಚ್ ಡಿವೈಡೆಡ್ ಬೈ ಸೈನ್ ಆಫ್ ಎಕ್ಸ್ ಪ್ಲಸ್ ಎಚ್ ಇಂಟು ಯಾವುದು ಸೈನ್ ಎಕ್ಸ್. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಲಿಮಿಟ್ ಎಚ್ ಟೆನ್ಸ್ ಟು 0 1 ಬೈ ಎಚ್ ಮೈನಸ್ ಸೈನ್ ಎಚ್ divided by sin of x plus h into sin x. ಓಕೆ, ಇಂಟು ಏನಾಗ್ತದೆ ನೋಡ್ರಿ sin x ಆಗ್ತದೆ. ಕ್ಲಿಯರ್ ಆಗತ್ತೆ ಕಂಡೀಷನ್ಸ್. ಸ್ವಲ್ಪ ನಾನು ಈಗ ಈ ಫಾರ್ಮುಲಾ ಯೂಸ್ ಮಾಡ್ತೀನಿ. ಸೈನ್ ಆಫ್ ಮೈನಸ್ ಟೀಟಾ ಅಂದ್ರ ಮೈನಸ್ ಸೈನ್ ಟೀಟಾ, ಹಂಗ ಸೈನ್ ಆಫ್ ಮೈನಸ್ ಎಚ್ ಅಂದ್ರ ಮೈನಸ್ ಸೈನ್ ಎಚ್ ಅಂತ ಬರ್ದೇನೆ. ಕ್ಲಿಯರ್ ಆಗತ್ತೆ. ಈಗ ಇದು ಯಾವ ಫಾರ್ಮುಲಾ ಅಂದ್ರೆ ಬಿಕಾಸ್ ಆಫ್ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಯಾವುದು ಅಲೈಡ್ ಆಂಗಲ್ಸ್ ಒಳಗ ಸೈನ್ ಇಸ್ ನೆಗೆಟಿವ್. ಈ ಮೈನಸ್ ನೇ ಇಲ್ಲಿ ಬರ್ತದೆ ಫಸ್ಟ್ ಗೆ ಮೈನಸ್ ಲಿಮಿಟ್ ಎಚ್ ಟೆನ್ಸ್ ಟು 0. ಅಬ್ಸರ್ವ್ ಮಾಡ್ರಿ, ಸೈನ್ ಎಚ್ ಡಿವೈಡೆಡ್ ಬೈ ಎಚ್, ಈ 1 ಬೈ ಎಚ್ ನ ಈ ಕಡೆ ಡಿವೈಡೆಡ್ ಬೈ ಎಚ್ ಆಗ್ತದ ಇಂಟು ಲಿಮಿಟ್. ಅಬ್ಸರ್ವ್ ಮಾಡ್ರಿ, ಮತ್ತೆ ಲಿಮಿಟ್ ಎಚ್ ಟೆನ್ಸ್ ಟು 0 ಏನ್ ಉಳಿತದ್ರಿ 1 divided by sin x plus h into sin x. ಅರ್ಥ ಆಯ್ತಾ? ಇದು ಟೋಟಲ್ ಏನಾಗ್ತದ 1 ಇಲ್ಲಿ ಬರ್ದಲ್ರಿ 1 ಮೈನಸ್ 1 ಇಂಟು ಏನದ ಲಿಮಿಟ್ ಫಂಕ್ಷನ್. ಸೊ ಇಲ್ಲ ಇನ್ನೊಂದು ಸ್ಟೆಪ್ ಬರೀಬೇಕ, ಲಿಮಿಟ್ h ಟೆನ್ಸ್ ಟು 0 1 divided by sin of x plus h into sin x. Okay, so next ನೋಡ್ರಿ minus 1 ಕ minus 1 into ಲಿಮಿಟ್ ಯೂಸ್ ಮಾಡಿದ್ರೆ ಫಂಕ್ಷನ್ ಯೂಸ್ ಮಾಡಿದ್ರೆ ಏನಾಗ್ತದ
sin of x plus 0 into ಏನಾಗ್ತದ್ರಿ sin x. Okay, so minus 1 into 1 divided by sin of x plus 0 ಅಂದ್ರೆ sin x ಅಂದ್ರೆ sin x ಆಗ್ತದ into sin x. ಏನಾಗತ್ತೆ ನೋಡ್ರಿ ಆ ಮೈನಸ್ ಇಲ್ಲಿ ಬರುತ್ತೆ minus 1 divided by ಏನಾಗ್ತದ sin x into sin x sin square x ಆಗ್ತದ minus minus 1 by sin square x ಅಂದ್ರೆ ಯಾವ್ದ್ರಿ cos square x ಅಂದ್ರೆ f dash of x ಅಂದ್ರೆ ಅಥವಾ ಡಿಫ್ರೆನ್ಸಿಯೇಷನ್ ಯಾವುದು cot ಅದಲ್ರಿ ಡಿಫ್ರೆನ್ಸಿಯೇಷನ್ ಆಫ್ cot x equal to minus cos square x. ಇದು ಫಾರ್ಮುಲಾ ಗೊತ್ತಿರಬೇಕು ಸ್ಟೂಡೆಂಟ್ಸ್ ನಿಮ್ಗೆ, ಇದು ಬಹಳ ಇಂಪಾರ್ಟೆಂಟ್ ಫಾರ್ಮುಲಾ. ಕ್ಲಿಯರ್ ಆಗತ್ತತ್ರಿ? ಈಗರ ಐಡಿಯಾ ಬಂತ? ಇನ್ನು ನೆಕ್ಸ್ಟ್ ಸ್ಟೆಪ್ ಸರ್ ಯಾವುದು ಸೆಕೆಂಡ್ ಪ್ರಾಬ್ಲಮ್. ಯಾವ್ದೈತ್ರಿ ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ಸ್ಟೂಡೆಂಟ್ಸ್ ಸ್ವಲ್ಪ ಕೇರ್ಫುಲ್ ನೋಡ್ರಿ. ಸೆಕೆಂಡ್ ಒನ್ ಯಾವ್ದದ? ಡಿಫ್ರೆನ್ಸಿಯೇಟ್. ಓಕೆ, ಅಬ್ಸರ್ವ್ ಮಾಡ್ರಿ. ಡಿಫ್ರೆನ್ಸಿಯೇಟ್ ಯಾವುದು ಸೆಕೆಂಡ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಹೌದಾ? ಫ್ರಮ್ ಯಾವುದು ಫಸ್ಟ್ ಪ್ರಿನ್ಸಿಪಲ್ ಮೆಥಡ್. ಫಸ್ಟ್ ಪ್ರಿನ್ಸಿಪಲ್ ಮೆಥಡ್. ಓಕೆ, ಇದು ಯೂಸ್ ಮಾಡ್ಕೊಂಡು ಈಗ ಏನ್ ಮಾಡ್ತೀವಿ ಸಾಲ್ವ್ ಮಾಡೋಣ. ಯಾವುದು ಪ್ರೂಫ್ ನೋಡ್ರಿ. ಸೊ ಪ್ರೂಫ್ ಏನದ? ಲೆಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನದ ಸೆಕೆಂಡ್ ಎಕ್ಸ್. ಅದೇ ತರನ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಇಂಟು ಸೆಕೆಂಡ್ ಆಫ್ ಎಕ್ಸ್ ಪ್ಲಸ್ ಎಚ್ ಅಥವಾ ಸೆಕೆಂಡ್ ಆಫ್ ಎಕ್ಸ್ ಪ್ಲಸ್ ಎಚ್. ಸೊ ಫಾರ್ಮುಲಾ, so f dash of x, so limit h tends to 0, f of x plus h minus f of x divided by ಯಾವುದು h. ಅಬ್ಸರ್ವ್ ಮಾಡ್ರಿ. ಸೊ ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಲಿಮಿಟ್ h tends to 0 ಏನಾಗ್ತದ? ಸೆಕೆಂಡ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಸೆಕೆಂಡ್ ಎಕ್ಸ್ divided by h. Observe ಮಾಡ್ರಿ ಸ್ಟೂಡೆಂಟ್ಸ್. ಲಿಮಿಟ್ h tends to 0 1 by h. So bracket second of x plus h minus second x or sec x. So limit again steps. Limit h tends to 0 1 by h. Second of x plus means reciprocal value is cos of x plus h minus 1 by cos x. Okay, so here so next steps. Limit h tends to 0 1 by h. Cross multiplication here cos x, here cos of x plus h by using LCM. Here cos x minus cos of x plus h divided by cos of x plus h into cos x. Okay, clear ಆದದಿ ಸ್ಟೂಡೆಂಟ್ಸ್? ಸ್ವಲ್ಪ ಅಬ್ಸರ್ವ್ ಮಾಡಬೇಡ್ರಿ. ಏನದ ಫಾರ್ಮುಲಾ ಗೊತ್ತಿರ್ಬೇಕಂತಂದ್ರೆ ಸಿ ಮೈನಸ್ ಸಿ ಅಂದ್ರ ಮೈನಸ್ 2ss ಅಂದ್ರ ಕಾಸ್ ಸಿ ಮೈನಸ್ ಕಾಸ್ ಡಿ ಈಕ್ವಲ್ ಟು ಏನದ ಫಾರ್ಮುಲಾ ಮೈನಸ್ ಸೈನ್ ಆಫ್ ಸಿ ಪ್ಲಸ್ ಡಿ ಬೈ 2 ಇಂಟು ಸೈನ್ ಆಫ್ ಸಿ ಮೈನಸ್ ಡಿ ಬೈ 2. ಈ ಫಾರ್ಮುಲಾ ಇಲ್ಲಿ ಸಿ ಅಂತಂದ್ರ ಎಕ್ಸ್ ಅದ. ಅಬ್ಸರ್ವ್ ಮಾಡ್ರಿ, ಸ್ವಲ್ಪ ಅಬ್ಸರ್ವ್. ಇಲ್ಲಿ ಸಿ ಡಿ ಅಂತಂದ್ರ ಯಾವುದು ಎಕ್ಸ್ ಪ್ಲಸ್ ಎಚ್. ಎಲ್ಲಿ ಸಿ ಅದಲ್ಲ ಅಲ್ಲಿ ಎಕ್ಸ್ ಹಾಕೊಡ್ರಿ, ಎಲ್ಲಿ ಡಿ ಅದಲ್ಲ ಎಕ್ಸ್ ಪ್ಲಸ್ ಎಚ್ ಹಾಕೊಡ್ರಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಇಲ್ಲಿ ಹೌದಾ ಏನಾಗ್ತದ? ಸೊ ಲಿಮಿಟ್ h tends to 0 1 by h
ಓಕೆ. ಕಾಸ್ ಅಂದ್ರೆ ಮೈನಸ್ 2 ಸೈನ್ ಯಾವುದು ಸಿ ಅಂದ್ರೆ ಎಕ್ಸ್ ಪ್ಲಸ್ ಡಿ ಅಂತಂದ್ರೆ ಎಕ್ಸ್ ಪ್ಲಸ್ ಎಚ್ ಡಿವೈಡೆಡ್ ಬೈ 2 ಇಂಟು ಸೈನ್ ಸಿ ಮೈನಸ್ ಡಿ. ಸಿ ಮೈನಸ್ ಅಂದ್ರೆ ಸಿ ಅಂದ್ರೆ ಎಕ್ಸ್ ಮೈನಸ್ ಡಿ. ಡಿ ಅಂತಂದ್ರೆ ಮೈನಸ್ ಬ್ರಾಕೆಟ್ ಎಕ್ಸ್ ಪ್ಲಸ್ ಎಚ್ ಆಗುತ್ತಾ, ರಿಮೂವ್ ಮಾಡಿಬಿಟ್ರೆ ಮೈನಸ್ ಎಕ್ಸ್ ಮೈನಸ್ ಎಚ್ ಆಗ್ಬಿಡುತ್ತೆ ಡಿವೈಡೆಡ್ ಬೈ 2. ಅರ್ಥ ಆಗತೈತಿ ನಾ ಹೇಳ್ತಾರ ಬರೀದು ಅರ್ಥ ಆಗದಾನ ಅಂತ ತಿಳ್ಕೊಂಡಿನಿ. ಡಿವೈಡೆಡ್ ಬೈ ಏನಾಗ್ತದೆ ನೋಡ್ರಿ ಕಂಡೀಷನ್ಸ್ ಅಲ್ಲಿ ಕಾಸ್ ಆಫ್ ಎಕ್ಸ್ ಪ್ಲಸ್ ಎಚ್ ಅನ್ನೋದ ಇಂಟು ಕಾಸ್ ಎಕ್ಸ್. ಓಕೆ ಸ್ಟೂಡೆಂಟ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಲಿಮಿಟ್ ಎಚ್ ಟೆನ್ಸ್ ಟು 0 1 by h minus 2 sin ಏನಾಗ್ತದ 2x plus h divided by 2 into sin of x cancel minus h by 2 divided by as it is cos of x plus h into cos x. Okay students, next ನೋಡ್ರಿ limit h tends to 0 ಓಕೆ minus 2 का minus 2 ಅರ್ಥ ಮಾಡ್ಕೊಳ್ಳಿ minus 2 का minus 2 sin 2x plus h divided by 2 into sin ಅದನ್ನ ಮೈನಸ್ ಇಲ್ಲಿ ಬರ್ತದೆ ಅಬ್ಸರ್ವ್ ಮಾಡಿ. ಯಾಕಂತಂದ್ರೆ ನಿಮಗ ಗೊತ್ತಿರಬೇಕು ಅಲಾರ್ಡ್ ಆಂಗಲ್ಸ್ ಗೊತ್ತಿದ್ರೆ ಮಾತ್ರ ಏನಾಗ್ತದ ನಿಮ್ಗೆ ಕ್ಲಿಯರ್ ಆಗ್ತದೆ. ಇಂಟು ಮೈನಸ್ ಸೈನ್ ಯಾವುದು ಎಚ್ ಬೈ 2 ಡಿವೈಡೆಡ್ ಬೈ ಕಾಸ್ ಆಫ್ ಎಕ್ಸ್ ಪ್ಲಸ್ ಎಚ್ ಇಂಟು ಕಾಸ್ ಎಕ್ಸ್. ಕ್ಲಿಯರ್ ಆಗ್ತೈತಿ ಕಂಡೀಷನ್ಸ್. ಯಾವ ಫಾರ್ಮ್ ಅಂದ್ರೆ ಸೈನ್ ಆಫ್ ಮೈನಸ್ ಟೀಟಾ ಅಂದ್ರೆ ಮೈನಸ್ ಸೈನ್ ಟೀಟಾ, ಹಂಗ ಇಂಪ್ಲೈಸ್ ಸೈನ್ ಆಫ್ ಮೈನಸ್ ಎಚ್ ಬೈ 2 ಅಂದ್ರೆ ಮೈನಸ್ ಸೈನ್ ಎಚ್ ಬೈ 2 ಅನ್ನ. ಯಾಕಂದ್ರೆ ಬಿಕಾಸ್ ಯಾವುದು ಫೋರ್ತ್ ಕ್ವಾಡ್ರಂಟ್ ಸೈನ್ ಇಸ್ ನೆಗೆಟಿವ್. ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಲಿಮಿಟ್ ಎಚ್ ಟೆನ್ಸ್ ಟು 0 ಇ ಮೈನಸ್ ಕುಡಿದ್ರೆ ಪ್ಲಸ್. ಓಕೆ ಬರ್ಬಿಡ್ರಿ ಏನದ ಸೈನ್ ಆಫ್ 2x plus h divided by 2 into ಅಬ್ಸರ್ವ್ ಮಾಡ್ರಿ ಸೈನ್ h by 2 ಅದ ಡಿವೈಡೆಡ್ ಬೈ ಅಬ್ಸರ್ವ್ ಮಾಡ್ರಿ ಈ 1 by h ಅಬ್ಸರ್ವ್ ಮಾಡ್ರಿ ಇದು h ಬರೀಬೇಕಾಗ್ತದ, ಇದು ಮಿಸ್ ಆಗ್ಯದ h. ಈ h ನ ಏನ್ ಮಾಡ್ತಾರೆ ಈ 2 ಈ ಕಡೆ ಬಂತಂದ್ರೆ h by 2 ಆಗ್ತದ ಸ್ಟೂಡೆಂಟ್ಸ್. ಓಕೆ ಇಲ್ಲೇ ಡಿವೈಡೆಡ್ ಬೈ ಇದೇನ್ ಉಳಿದದ ಅದು ಬರೀತೀನಿ ಯಾವುದು cos x plus h into cos x. ಕ್ಲಿಯರ್ ಆತ್ರಿ. ಇನ್ನು ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ನೋಡ್ರಿ. ಸೊ ಲಿಮಿಟ್ h ಟೆನ್ಸ್ ಟು 0 ಸ್ವಲ್ಪ ಕೇರ್ಫುಲ್ ನೋಡ್ರಿ ಸ್ಟೂಡೆಂಟ್ಸ್. ಸೈನ್ ಆಫ್ 2x plus h by 2 divided by ಏನದ cos x plus h into cos x 1 into limit observe ಮಾಡಿ limit h tends to 0 sin h by 2 divided by h by 2 it's a 1. ಅದು 1 ಆಗ್ತದ. ಏನಾಗ್ತದ 1 ಆಗ್ತಂದ್ರೆ ಇಸ್ ಅಬ್ಸರ್ವ್ ಮಾಡಿ ಇನ್ನೊಂದು ಸ್ಟೆಪ್ ಬರ್ತಿರ ಬರ್ರಿ limit h tends to 0 sin 2x plus h by 2 divided by cos x plus h into cos x ಇದಂತೂ 1. ಈಗ ನೋಡ್ರಿ ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡಿದ್ರೆ ಏನಾಗ್ತದ ಸೈನ್ 2x plus 0 by 2 divided by cos x plus 0 into cos x. ಇಲ್ಲಿ ಆಗ್ತದ ನೋಡ್ರಿ ಸೈನ್ 2x by 2 ಏನಾಗ್ತದ cos x into cos x ಆಗ್ತದೆ. e2 get cancel.
ಏನಾಗ್ತದ sin x by cos x ಆಗ್ತದ ಇಂಟು 1 by cos x ಆಗ್ತದ ಅಂದ್ರೆ ಏನಾಗ್ತದ tan x into secant x ಆನ್ಸರ್ ಅಂದ್ರೆ ಡಿಫ್ರೆನ್ಸಿಯೇಷನ್ ಯಾವುದು secant x equal to secant ಯಾವುದು tan x into secant x ಅಂದಂಗ ಯಾವುದು tan x into secant x ಅರ್ಥ ಆಗದ ಕ್ಲಿಯರ್ ಆಗಿ ಕಾನ್ಸೆಪ್ಟ್ ಯಾವುದು secant x into tan x ಅರನ್ರಿ ಅಥವಾ tan x into secant x ಅರನ್ರಿ is the most important formula. ಕ್ಲಿಯರ್ ಆಗತದ್ರಿ ಇನ್ನು ನೆಕ್ಸ್ಟ್ ಥರ್ಡ್ ಯಾವುದು ಅಬ್ಸರ್ವ್ ಮಾಡಿ ಥರ್ಡ್ ಒನ್ ಏನಂತ ಹೇಳ್ತೀರಿ ನಿಮ್ಗ ಥರ್ಡ್ ಒನ್ ಏನದ್ರಿ ಥರ್ಡ್ ಒನ್ ಏನದ ಡಿಫ್ರೆನ್ಸಿಯೇಟ್ ಯಾವುದು cosec x with respect to x from ಯಾವುದು first principle method ಓಕೆ ಈಗ ಅಬ್ಸರ್ವ್ ಮಾಡಿ ಯಾವುದು ಫಸ್ಟ್ ದ ಪ್ರೂಫ್ ಓಕೆ ಏನದ ಲೆಟ್ ಎಫ್ ಆಫ್ ಎಕ್ಸ್ ಅಂದ್ರೆ ಏನದ ಕೋಸೆಕ್ ಎಕ್ಸ್ ಅದ ತರ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಅಂದ್ರ ಕೋಸೆಕ್ ಆಫ್ ಎಕ್ಸ್ ಪ್ಲಸ್ ಎಚ್ ಅಂದ್ರ ಓಕೆ ಫಾರ್ಮುಲಾ ಎಫ್ ಡಾಶ್ ಆಫ್ ಎಕ್ಸ್ ಅಥವಾ ಡಿ ವೈ ಬೈ ಡಿ ಎಕ್ಸ್ ಅಥವಾ ವೈ ಡ್ಯಾಶ್ ಅಥವಾ ವೈ ಒನ್ ಸ ಲಿಮಿಟ್ h tends to 0 f of x plus h minus f of x divided by h okay limit h tends to 0 ಏನಾಗ್ತದ cosec of x plus h minus ಯಾವುದು cosec x divided by h okay divided by h students limit h tends to 0 1 by h common ಹೊರತೆಗಿದ್ರ cosec x ಅಂತಂದ್ರ ಏನದ 1 by sin of x plus h minus 1 by ಏನದ sin x reciprocal formula LCM ಅಂತ ಗೊತ್ತದ ಆಲ್ರೆಡಿ ಯಾಕಂದ್ರೆ ಫುಲ್ ಪರ್ಫೆಕ್ಟ್ ಇರುವಂತ ಸ್ಟೂಡೆಂಟ್ಸ್ ನೀವು 1 by h ಯಾಕಂದ್ರೆ sin x ಇಲ್ಲಿ ನೋಡಿ ಈ sin x ಇಲ್ಲಿ ಬರ್ತದೆ ಇಲ್ಲಿ ಮೇಲೆ sin x ಇಲ್ಲಿ sin of x plus h ಬರ್ತದೆ ಏನಾಗ್ತದೆ ನೋಡ್ರಿ sin x minus sin of x plus h divided by ಏನದ sin of x plus h into ಯಾವುದು sin x ಓಕೆ ಇಲ್ಲಿ ಅಬ್ಸರ್ವ್ ಮಾಡ್ರಿ 1 s minus s ಫಾರ್ಮುಲಾ 2cs ಅಂದ್ರೆ ಯಾವ ಫಾರ್ಮುಲಾ s minus s ಅಂದ್ರೆ 2cs s ಅಬ್ಸರ್ವ್ ಮಾಡ್ರಿ sin c minus sin d equal to ಏನದ 2 cos c plus d by 2 into sin c minus d by 2 ಇಲ್ಲಿ c ಅಂದ್ರ x d ಅಂದ್ರ x plus h ಇನ್ನ ನೆಕ್ಸ್ಟ್ ಪೇಜ್ ಅಲ್ಲಿ ಸಾಲ್ವ್ ಮಾಡೋಣ ಏನದ ಸ್ಟೂಡೆಂಟ್ಸ್ ಸ್ವಲ್ಪ ಕೇರ್ಫುಲ್ ನೆಕ್ಸ್ಟ್ ಏನಾಗ್ತದೆ ನೋಡ್ರಿ ಸೊ ಲಿಮಿಟ್ h tends to 0 1 by h ಏನಾಗ್ತದ ಈ ಫಾರ್ಮುಲಾ s minus s ಅಂದ್ರೆ 2cs ಅದ ಅಂದ್ರೆ 2 cos ಫಸ್ಟ್ ಗೆ x plus h by 2 ಅದ into ಯಾವುದು sin x minus of
x plus h divided by 2. Okay, whole divided by ಏನದ ನೋಡ್ರಿ sin of x plus h into sin x. Okay, limit h tends to 0 1 by h 2 cos ಏನದ್ರಿ 2x plus h by 2. Observe ನೋಡ್ರಿ sin of x minus h by 2 divided by as it is sin of x plus h into sin x plus x minus x. So next steps ನೋಡ್ರಿ ಏನದ limit h tends to 0. Students 1 by h. Okay, 2 cos 2x plus h divided by 2 into observe ಮಾಡ್ರಿ ಏನಾಗ್ತದ sin of minus h by 2 divided by as it is sin of x plus h into sin x. ಈಗ ಏನಾಗ್ತದ ನೋಡ್ರಿ ಫಾರ್ಮುಲಾ ಪ್ರಕಾರ sin of minus theta ಅಂದ್ರೆ minus sin theta ಆ ಫಾರ್ಮ್ ದ ಬರೀಬೇಕು. ಈಗ ಏನದ ಲಿಮಿಟ್ h tends to 0. ಅಬ್ಸರ್ವ್ ಮಾಡ್ರಿ 2 cos 2x plus h by 2 into minus sin h by 2 divided by ಏನಾಗ್ತದ sin of x plus h into sin x. ಈ 1 by h ಹೊರಗಿದ್ದದಲ್ಲ ಅದನ್ನೇ ಇಲ್ಲಿ h ಅಂತ ಬರ್ತೀವಿ. ಓಕೆ, ಕ್ಲಿಯರ್ ಆದದ್ರಿ. ಇನ್ನೊಂದು ಸ್ಟೆಪ್ಸ್ ಅನ್ನು ಲಿಮಿಟ್ h tends to 0. ಅಬ್ಸರ್ವ್ ಮಾಡ್ರಿ ಲಿಮಿಟ್ h tends to 0 ಏನಾಗ್ತದ ನೋಡ್ರಿ cos 2x plus h divided by 2 divided by ಏನದ sin x plus h into sin x 1 into ಅಬ್ಸರ್ವ್ ಮಾಡ್ರಿ ಲಿಮಿಟ್ h tends to 0. ಈ 2 ನ ಈ ಕಡೆ ಹೋಗ್ತಂದ್ರೆ h by 2 ಆಗ್ತದೆ. ಅದಕ್ಕೆ ಏನಾಗ್ತದೆ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಇಲ್ಲಿ ಮೈನಸ್ ಇಲ್ಲಿ ಹೊರಗೆ ಬರುತ್ತೆ. ಈ ಮೈನಸ್ ಏನಾಗ್ತದ sin h by 2 divided by ಯಾವುದು h by 2 divided by ಏನದ h by 2 divided by ಏನಾಗ್ತದ್ರಿ h by 2 is 1. ಇನ್ನ ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡೋಣ್ರಿ. ಲಿಮಿಟ್ ಫಂಕ್ಷನ್ ಮೈನಸ್ ಹೊರಗಿಟ್ಟಿರ್ತೀರಿ cos 2x plus 0 by 2 divided by ಏನದ sin x plus 0 into sin x. ಏನಾಗ್ತದೆ ನೋಡ್ರಿ ಮೈನಸ್ ಮೈನಸ್ cos 2x by 2 divided by ಏನಾಗ್ತದೆ sin x into sin x. ಇಲ್ಲಿ ಮೈನಸ್ e2 get cancel. ಅಬ್ಸರ್ವ್ ಮಾಡ್ರಿ cos x by 1 sin x into 1 by sin x ಅಂದ್ರೆ ಮೈನಸ್ cot x into cosec x. ಅದನ್ನ ಡಿಫ್ರೆನ್ಸಿಯೇಷನ್ ಆಫ್ cosec x equal to minus cosec x into cot x ಅಥವಾ cot x into cosec x. ಈ ತರ ಏನದಲ್ಲ ಸಬ್ಸ್ಟ್ಯೂಟ್ ಮಾಡ್ತೀವಿ ಯಾವುದು ಥರ್ಡ್ ಕಂಡೀಷನ್ಸ್ ಒಳಗ. ಕ್ಲಿಯರ್ ಆಗ್ತೈತ್ರಿ? ಓಕೆ, ಥ್ಯಾಂಕ್ ಯು.